ಒಬ್ಬ ಈ ಥರ ಒಂದು ಸಂದರ್ಭದಲ್ಲಿ ಅದನ್ನು ಜವಾಬ್ದಾರಿ ತಗೊಂಡು ನಡೀತಾ ಇರೋವಂಥ ಒಂದು ಘಟನೆನ ನಿಲ್ಲಿಸಬೇಕು ಮತ್ತು ಘಟನೆನ ಉದ್ಭವ ಮಾಡಿದಂಥ ಘಟನೆನ ಇಷ್ಟು ದೊಡ್ಡ ಮಟ್ಟಿಗೆ ತೊಗೊಂಡೋಗೋಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ತಪ್ಪಲ್ಲ. ಸರ್, ಇಂಡಸ್ಟ್ರಿ ಈಗಲೇ ಕಷ್ಟದಲ್ಲಿದೆ. ಇಂಥ ಸಂದರ್ಭ ಫ್ಯಾನ್ಸ್ ಹೆಸರಲ್ಲಿ ಈ ಥರ ಒಂದು ಘಟನೆಗಳಾಗ್ತಾರೆ. ಈಗ ಒಂದೊಂದು ಪ್ರಶ್ನೆ ಉತ್ತರ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸಲೇಬೇಕು. ಈಗ ಎದುರಿಗೆ ಬಂದು ನಿಂತು ಮಾತಾಡೋರಿಗೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಎಲ್ಲೋ ಮರೆಯಲ್ಲಿ ನಿಂತ್ಕೊಂಡು ಈ ಥರ ಮಾತಾಡೋರು ಮತ್ತು ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಗೆ ಉಪಯೋಗಿಸ್ಕೋಬೇಕು ಅಲ್ವಾ. ಈ ಥರ ಕೆಟ್ಟದಾಗೆಲ್ಲ ಉಪಯೋಗಿಸ್ಕೋಬಾರ್ದು. ಪ್ರತಿಯೊಬ್ಬರಿಗೂ ಮನಸ್ಸು ಅಂತಿದೆ, ಮನಸ್ಸಾಕ್ಷಿ ಅಂತಿರ್ತದೆ. ಆ ಮನಸ್ಸಾಕ್ಷಿಗೆ ನಾವು ಗೌರವ ಕೊಡಬೇಕು. ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಈ ಥರ ಬೈದ್ರೆ ಸುಮ್ಮನೆ ಇರ್ತೀರಾ? ಯಾರು ಸುಮ್ಮನೆ ಇರೋದಿಲ್ಲ ಅಲ್ವಾ. ನಿಜವಾದ ಫ್ಯಾನ್ಸೋ ಇಲ್ಲಾಂದರೆ ಆ ನಾಯಕ ನಟರನ್ನ ಬಳಸ್ಕೊಂಡು ಈ ಥರ ಮಾಡ್ತಾಯಿದ್ದಾರೋ ಅನ್ನೋದು ಪತ್ತೆ ಆಗಬೇಕು. ಮೊನ್ನೆ ರೀಸೆಂಟಾಗಿ ನಾನು ರಮ್ಯಾ ಅವ್ರ ವಿಷಯದಲ್ಲಿ ನಿಜವಾದ ಫ್ಯಾನ್ ಪೇಜಿಂದ ಬರ್ತಾಯಿದೆ ಅಂತ ಹೇಳಿದಾಗ ಯಾರೇ ಆಗಲಿ ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಮಾಡ್ತಾ ಇರೋರಿಗೂ ಶಿಕ್ಷೆ ಆಗಬೇಕು, ಮಾಡಿಸ್ತಾ ಇರೋರಿಗೂ ಶಿಕ್ಷೆ ಆಗಬೇಕು. ಇದರಲ್ಲಿ ಎರಡನೇ ಮಾತಿಲ್ಲ. ಈ ಸಂದರ್ಭದಲ್ಲಿ ಮಾಡ್ತಾ ಇರೋರಿಗೆ ನಾನು ಒಂದು ಮನದಟ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಫಸ್ಟು ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ತೃಪ್ತಿಪಡಿಸಿ ಸಂತೋಷವಾಗಿ ಇಟ್ಕೊಳ್ಳಿ. ಅವ್ರನ್ನ ನೀವು ಬೇರೆ ಹೆಣ್ಮಕ್ಳನ್ನ ಬೈಯೋದು ಇಲ್ಲ ತೃಪ್ತಿಪಡಿಸೋದ್ರ ಬದಲು ನಿಮ್ಮ ಮನೆಯವ್ರಿಗೆ ಫಸ್ಟು ಅವ್ರನ್ನ ತೃಪ್ತಿಪಡಿಸಿ. ನೀವು ಬೈತೀರಲ್ಲ, ಆ ಬೈಗಳಲ್ಲಿ ಎಷ್ಟೋ ಅರ್ಥ ಇದೆ, ಅದು ನಿಮ್ಮ ಮನೆಯವ್ರಿಗೂ ಅನ್ವಯಿಸುತ್ತೆ. ಫಸ್ಟು ನಿಮ್ಮ ಮನೆಯವ್ರನ್ನ ತೃಪ್ತಿಪಡಿಸಿ ಸಂತೋಷವಾಗಿ ಇಟ್ಕೊಳ್ಳಿ. ನಾಳೆ ಯಾವ ಸ್ಟಾರ್ ನಟರು ನಿಮಗೆ ಬಂದು ಕಾಪಾಡೋದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ನನಗೂ ಸುಮಾರು ಜನ ಫ್ಯಾನ್ಸ್ಗಳು ಈ ಥರ ಬೈದು ಚಿತ್ರ ಬಿಡುಗಡೆ ಆಗೋ ಸಂದರ್ಭ ಸುಮಾರು ಬೈದರು. ನಾನು ಅದನ್ನು ಸೀರಿಯಸ್ಸಾಗಿ ತಗೊಂಡಿಲ್ಲ. ಗಾಳಿಯಲ್ಲಿ ಗುಂಡೊಡಿಯೋರನ್ನ ನಾನು ಕೇರೆ ಮಾಡಲ್ಲ. ಎದುರು ನಿಂತ್ಕೊಂಡ್ಬಂದು ಮಾತಾಡೋರನ್ನ ಗೌರವ ಕೊಡ್ತೀನಿ. ಅವ್ನಿಗೆ ಅವ್ನು ಕೆಟ್ಟದಾಗ ಬೈತೀನಿ, ಗೌರವ ಕೊಡ್ತೀನಿ. ಅವ್ನಿಗೆ ಏನಪ್ಪ ನಿನ್ನ ಪ್ರಾಬ್ಲಮ್ ಅಂತ ಕೇಳ್ತೀನಿ ನಾನು. ಇಷ್ಟು ಜನ ಮಾತಾಡ್ತಾರಲ್ಲ, 100 ಜನ ಆಗಲಿ 2000 ಜನ ಬಂದು ನಿಂತ್ಕೊಳ್ಳೋಕೆ ಕೇಳಿ, ಬರೋಕ್ಕೆ ಕೇಳಿ, ಅವ್ರನ್ನೆಲ್ಲ ಎದುರಿಗೆ ನಿಂತ್ಕೊಳ್ಳೋಕೆ ಕೇಳಿ. ಆ ಒಂದು ಹೀರೋ ಸಪೋರ್ಟ್ ಮಾಡಿಕೊಂಡು ಯಾರನ್ನಾಗಲಿ, ಎಂಥ ಹೀರೋನಾಗ್ಬೋದು, ಆ ಹೀರೋಗಳನ್ನ ಸಪೋರ್ಟ್ ಮಾಡಿಕೊಂಡು ನಿಂತ್ಕೋತೀವಿ ಅವ್ರ ಹಿಂದೆ ಅನ್ನೋರು ನಿಜವಾಗ್ಲೂ ನೀವು ಫ್ಯಾನ್ಸ್ ಆದರೆ ಬನ್ನಿ. ನಾನೇ ಸರ್ ಪೋಸ್ಟ್ ಮಾಡಿದ್ದು, ನಾನೇ ಹಿಂಗೆ ಬೈದಿದ್ದು, ಈ ಕಾರಣಕ್ಕೋಸ್ಕರ ನಾನು ಈ ಥರ ಮಾತಾಡಿದೆ, ಈ ಥರ ಬೈದಿದ್ದೀನಿ ಅಂತ ಎದುರಿಗೆ ಬಂದು ನಿಂತ್ಕೋಬೇಕು ಗಂಡಸ್ತರ. ನಾನು ಅದು ಮೆಚ್ತೀನಿ. ನಾನೇ ರಮ್ಯವ್ರು ರಿಕ್ವೆಸ್ಟ್ ಮಾಡ್ತೀನಿ, ಇಂಥ ಹುಡುಗ ಏನೋ ಗೊತ್ತಿಲ್ಲದೆ ತಪ್ಪು ಮಾಡೋನೇ ಇಲ್ಲ, ಯಾರೇ ಆಗ್ಬೋದು, ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಡಿ ಅಂತ ನಾನೇ ಹೇಳ್ತೀನಿ. ಬೇಕಾದ್ರೆ ನೀವು ಇದೆಲ್ಲ ಇಲ್ಲದೆ ನಾವು ಇದೇ ಥರ ಮಾಡ್ತೀವಿ ಅನ್ನೋದಾದರೆ ಇದಕ್ಕೆ ಎಲ್ಲಿ ಹೆಂಗೆ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು, ನಿಮ್ಮ ಥರ ಅಲ್ಲ, ಲೀಗಲಾಗಿ ಕಲಿಸ್ತೀವಿ ನಾವು.